ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಕಳೆದ ಬಾರಿ ಪತ್ರಿಕಾಗೋಷ್ಠಿಗೆ ಬಂದಾಗ ಚುನಾವಣೆಯ ಸಂದರ್ಭ ಇತ್ತು. ಚುನಾವಣೆಯಲ್ಲಿ ಅಲಯನ್ಸಲ್ಲಿ ನಾವು ಚುನಾವಣೆಯನ್ನು ಮಾಡಿದ್ದು, ಮೈತ್ರಿ ಪಕ್ಷ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದು. ಅದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ, ಅದು ಸೆಂಟ್ರಲಿಂದನೇ ಅಪ್ರೂವ್ ಆಗುತ್ತೆ. ಯಾರ್ಯಾರು ಫೋಟೋ ಎಲ್ಲಿರಬೇಕು, ಯಾವ ಸೈಜ್ ಇರಬೇಕು ಅಂತೇಳಿ ಅದನ್ನು ತಗೊಳ್ತೀವಿ. ಆ ನಂತರದಲ್ಲಿ ಪಕ್ಷದ ಚಟುವಟಿಕೆ ಬಂದಾಗ ಪಕ್ಷದ ಪ್ರೋಟೋಕಾಲ್ ಇರುತ್ತೆ. ಅದೇ ರೀತಿ ಈಗ ನಾನು ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದೆ, ಹಿಸ್ಟಾರಿಕಲ್ ಸ್ಟೇಟ್ಮೆಂಟ್ ಮೇಡ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 1948 ಏಪ್ರಿಲ್ 25 ಅಂಬೇಡ್ಕರ್ ಅವರು ಇಡೀ ದೇಶದ ಶೋಷಿತ ಸಮುದಾಯವನ್ನು ಕುರಿತು ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಈ ಹೇಳಿಕೆ ಏನು ಮಾಡ್ತಾರೆ ಅಂದರೆ, ಕಾಂಗ್ರೆಸ್ ಸುಡುವ ಮನೆ, ದಲಿತರೇ ನೀವು ಕಾಂಗ್ರೆಸ್ಸಿಗೆ ಹೋದರೆ ಸುಟ್ಟು ಬೂದಿ ಆಗ್ತೀರಾ, ಹಾಗಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗೆ ಬನ್ನಿ ಅಂತ. ಈ ಸ್ಟೇಟ್ಮೆಂಟ್ ಹೇಳಿದ್ದು ಯಾವಾಗ? 1948 ಏಪ್ರಿಲ್ 25. ಅಂದರೆ ಸ್ವಾತಂತ್ರ್ಯ ಬಂದಿತ್ತು, ಇಂಟರಿಮ್ ಗವರ್ನಮೆಂಟಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಿನಿಸ್ಟರ್ ಆಗಿದ್ದರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಪ್ರಕ್ರಿಯೆ ನಡೆಸಿತ್ತು. ಆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ದರು. ಆ ಸಂದರ್ಭದಲ್ಲಿ ಹೇಳುವಂತಹ ಹೇಳಿಕೆ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಸ್ವಾತಂತ್ರ್ಯ ಭಾರತದಲ್ಲಿ ಇಂಟರಿಮ್ ಗವರ್ನಮೆಂಟಿನ ಮಿನಿಸ್ಟರ್ ಆಗಿ 48ರಲ್ಲಿ ಹೇಳಿಕೆಯನ್ನು ಕೊಡ್ತಾರೆ, ಕಾಂಗ್ರೆಸ್ ಸುಡುವ ಮನೆ, ದಲಿತರೇ ನೀವು ಕಾಂಗ್ರೆಸ್ಸನ್ನು ಸೇರಿದರೆ ಸುಟ್ಟು ಹೋಗ್ತೀರಿ, ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗೆ ಬನ್ನಿ ಅಂತ. ಹಾಗಾಗಿ ಈ ಸಾರಿ ಭಾರತೀಯ ಜನತಾ ಪಕ್ಷ ಏಪ್ರಿಲ್ 25 ಇದು ಉತ್ತರ ಪ್ರದೇಶದ ಈ ಭಾಷಣವನ್ನು, ಲಕ್ನೋದ ಈ ಭಾಷಣವನ್ನು ಇಡೀ ದೇಶಕ್ಕೆ ತಿಳಿಸುವಂತಹ ಅಭಿಯಾನವನ್ನು ಇಟ್ಕೊಂಡಿದೆ. ಇದು ಉತ್ತರ ಪ್ರದೇಶ ಲಕ್ನೋದ ಈ ಭಾಷಣವನ್ನು ಬೂತ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತಿಳಿಸ್ಕೊಡುವಂತಹ ಕೆಲಸವನ್ನು ನಮ್ಮ ಕಾರ್ಯಕ್ರಮದ ಪಟ್ಟಿಯಲ್ಲೇ ಹಾಕ್ಕೊಂಡಿದ್ದೇವೆ. ಸರ್, ತಾವು ಯೋಚನೆ ಮಾಡಿ, ಅಲ್ಲ ಅಫ್ಕೋರ್ಸ್ ವಿಶೇಷವಾಗಿ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ಈ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಮಧ್ಯದಲ್ಲಿ ಇದು ಸಣ್ಣದೇ ಆದರೂ ಕೂಡ ಇದು ದೊಡ್ಡ ಹೊಡೆತ ಅಂತ ಹೇಳಿ ನಾನು ಭಾವಿಸ್ತೇನೆ. ಎರಡನೇ ಇದಿಲ್ಲ. ನೀವು ಯೋಚನೆ ಮಾಡಿ, 2014ಕ್ಕೆ ಮುಂಚೆ ಈ ದೇಶದ 40% ಜನ ಶೌಚಾಲಯವನ್ನು ಹೊಂದಿರಲಿಲ್ಲ. ಈ ದೇಶದಲ್ಲಿ 63% ಜನ ಗ್ಯಾಸ್ ಸಿಲಿಂಡರನ್ನು ಹೊಂದಿರಲಿಲ್ಲ. ಸೊ ಇಷ್ಟು ದೊಡ್ಡ ಸಂಖ್ಯೆಗೆ ಶೌಚಾಲಯವನ್ನು ಕಟ್ಟುವಂಥದ್ದು, ಪ್ರತಿ ಮನೆಗೆ ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಲಿಂಡರನ್ನು ಮುಟ್ಟಿಸುವಂಥದ್ದು, ಇದು ಸಣ್ಣ ಕೆಲಸ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ 2014ರಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಈ ದೇಶದ ಎಲ್ಲ ರಾಜಧಾನಿಗಳಿಗೆ, ಈ ರಾಷ್ಟ್ರದ ಎಲ್ಲ ರಾಜಧಾನಿಗಳಿಗೆ ರೇಲ್ ಕನೆಕ್ಟಿವಿಟಿ ಇರಲಿಲ್ಲ. ಸೊ ಇದನ್ನು ಹೇಗೆ ಜಾದು ಮಾಡಿ ಮುಟ್ಟಿಸೋದಕ್ಕಾಗಲ್ಲ. ಆದರೆ ನರೇಂದ್ರ ಮೋದಿಯವರು ಜನಸಾಮಾನ್ಯರಿಗೆ ಹೊರೆಯಾಗದೇ ಇರುವಂತಹ ನಿರ್ಧಾರಗಳನ್ನು ಅವತ್ತಿನಿಂದ ಇವತ್ತಿನವರೆಗೆ ತಗೊಂಡಿದ್ದಾರೆ. ಆದರೆ GDP ಗ್ರೋತ್ ರೇಟನ್ನು ಸುಮಾರು 8%ಗೆ ತಂದು ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಎರಡನ್ನೂ ಸಮತೋಲನವಾಗಿ ನೋಡಿಕೊಂಡು ಹೋಗುವಾಗ ಇನ್ಫ್ಲೇಷನ್ ಏನಿದೆ ನೀವು ನೋಡಿ, 2013ರಲ್ಲಿ ಇದ್ದ ರೇಟು ಇವತ್ತಿನ ರೇಟು. 2013ರಲ್ಲಿ 1,200 ರೂಪಾಯಿ ಇತ್ತು, ಇವತ್ತು 900 ರೂಪಾಯಿಗೆ ಬಂದಿದೆ ಈ ಏರಿಸಿದ ಮೇಲೂ. ಹಾಗಾಗಿ ಆನಂತರ ಉಚಿತವಾಗಿ 8 ಕೋಟಿ ಕುಟುಂಬಗಳಿಗೆ ನಾವು ಸಿಲಿಂಡರನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಸೊ ಅದರ ಮಧ್ಯೆನೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ,
ನರೇಂದ್ರ ಮೋದಿಯವರ ಆಡಳಿತ ಬಡವರ ಪರವಾಗಿ ಇದೆ. ಅದರ ಮಧ್ಯದಲ್ಲಿ ಇಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಸೊ ಇನ್ಫ್ಲೇಷನನ್ನು ನೀವು ನೋಡಿದರೆ, ಸಿಲಿಂಡರ್ ಇನ್ಫ್ಲೇಷನನ್ನು ನೀವು ನೋಡಿದರೆ, ಇಲ್ಲಿ ಕರ್ನಾಟಕ ಸರ್ಕಾರದ ಬಾಂಡ್ ಪೇಪರ್ಗಳು, ಪೆಟ್ರೋಲ್ ಡೀಸಲ್ಲು, ಆನಂತರ ಲ್ಯಾಂಡ್ ಪರ್ಚೇಸಿಂಗು, ಎಲೆಕ್ಟ್ರಿಸಿಟಿ ಬಿಲ್, ಕಮರ್ಷಿಯಲ್ಲು, ಇವುಗಳ ಇನ್ಫ್ಲೇಷನನ್ನು ನೋಡಿದರೆ ಇದು ಯಾವ ಮಟ್ಟದಲ್ಲಿದೆ, ಸಿಲಿಂಡರ್ ಯಾವ ಮಟ್ಟದಲ್ಲಿದೆ. ಅದಕ್ಕಾಗಿ ಇಷ್ಟು ವರ್ಷಗಳ ನಂತರದಲ್ಲಿ ಏರಿಸಿದ್ದಾರೆ. ಅಫ್ಕೋರ್ಸ್ ಏರಿಸಿದ್ದು ಕೂಡ ಇದು ಹೊರೆ ಆಗತ್ತೆ. ಯಾಕೆ ಅಂದರೆ ರಾಜ್ಯ ಸರ್ಕಾರದ ಈ ಅನ್ಸೈಂಟಿಫಿಕ್ ರೀಸನ್ನಿಂದ. ಇದನ್ನು ನಾನು ಒಪ್ಕೊಳ್ತೇನೆ. ತಾರೀಕು ಸಾಗಿ ಹೋಗುತ್ತೆ. ಸೊ ನಿಪ್ಪಾಣಿಯಲ್ಲಿ 15ನೇ ತಾರೀಕು ದೊಡ್ಡ ಸಮಾವೇಶವನ್ನು ಮಾಡ್ತೇವೆ. ಅದಕ್ಕೆ ಕೇಂದ್ರದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು, ಈ ಭಾಗದ ಎಲ್ಲ ಪ್ರಮುಖರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದರಲ್ಲಿ ಭಾಗವಹಿಸಿರ್ತಾರೆ. ಇದರ ರಾಜ್ಯ ತಂಡದ ಸಂಚಾಲನೆಯನ್ನು ನಮ್ಮ ಜಿಲ್ಲೆಯವರೇ ಆಗಿರುವಂತಹ ಮಹೇಂದ್ರ ಕೌತಾಳ್ ಅವರು ಒಟ್ಟಾರೆ ಈ ರಾಜ್ಯದ ಈ ಚಟುವಟಿಕೆಯ ಸಂಚಾಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಎರಡು ಅಂಶಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದೇವೆ. ಎಲ್ಲ ಸಿದ್ಧತೆಗಳನ್ನು ಅವಲೋಕನ ಮಾಡಿ ಹೋಗ್ತವೆ. ಒಟ್ಟಾರೆ ಈ ಸರ್ಕಾರವನ್ನು ಕಿತ್ತು ಹಾಕಬೇಕು ಅಂತ ಹೇಳಿ ಕೇವಲ 2 ವರ್ಷದಲ್ಲಿ ಜನರ ವಿಶ್ವಾಸವನ್ನು ಈ ಸರ್ಕಾರ ಕಳೆದುಕೊಂಡಿದೆ. ಜನ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರವನ್ನು ಧೂಳಿಪಟ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ. ಎಸ್, ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು.